ಎಲ್ಲರಿಗೂ ಎಕ್ಸಾಮ್ ನಾಲೆಡ್ಜ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜೂನ್ ದಿಂದ ಡಿಸೆಂಬರ್ ವರೆಗಿನ ಒಂದು ರಿವಿಷನ್ ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ. ಅದರಲ್ಲಿ ಮೊದಲ ಪ್ರಶ್ನೆ, ಇನ್ಫೋಸಿಸ್ ಡಿಜಿಟಲ್ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಫೆಲಾ ನಡಾಲರ್ ಅವರು. ಇತ್ತೀಚೆಗೆ ಇನ್ಫೋಸಿಸ್ ಡಿಜಿಟಲ್ ರಾಯಭಾರಿಯಾಗಿ ಒಬ್ಬ ಟೆನ್ನಿಸ್ ಆಟಗಾರರಾದ ರಫೆಲಾ ನಡಾಲರ್ ಅವರನ್ನು ನೇಮಿಸಲಾಗಿದೆ. ನೆಕ್ಸ್ಟ್ ಎರಡನೇ ಕ್ವಶನ್, ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಡಿಸೆಂಬರ್ 29. ನೆಕ್ಸ್ಟ್ ಮೂರನೇ ಕ್ವಶನ್, 15ನೇ ಬ್ರಿಕ್ಸ್ ಒಕ್ಕೂಟದ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ದಕ್ಷಿಣ ಆಫ್ರಿಕಾದಲ್ಲಿ. ನೆಕ್ಸ್ಟ್ ನಾಲ್ಕನೇ ಕ್ವಶನ್, ಪ್ರಸ್ತುತ ರೈಲ್ವೆ ಮಂಡಳಿಯ ಸಿಇಒ ಆಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜಯವರ್ಮ ಸಿನ್ಹಾರ್ ಅವರನ್ನು ನೇಮಿಸಲಾಗಿದೆ. ನೆಕ್ಸ್ಟ್ ಐದನೇ ಕ್ವಶನ್, ಇಸ್ರೋದ ಐಸ್ಟ್ರಾಕ್ ಕೇಂದ್ರ ಕಚೇರಿ ಯಾವ ನಗರದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಬೆಂಗಳೂರಿನಲ್ಲಿದೆ. ನೆಕ್ಸ್ಟ್ ಆರನೇ ಕ್ವಶನ್, ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಯಾವ ದಿನವನ್ನಾಗಿ ಘೋಷಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಆಗಸ್ಟ್ 23. ಚಂದ್ರಯಾನ 3 ಮಿಷನ್ ಇಳಿದ ಸ್ಥಳವನ್ನು ದಿನವನ್ನು ಪ್ರತಿ ವರ್ಷವೂ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಿಸಬೇಕೆಂದು ಘೋಷಿಸಲಾಗಿದೆ. ನೆಕ್ಸ್ಟ್ ಏಳನೇ ಕ್ವಶನ್, ಚಂದ್ರಯಾನ 3 ಇಳಿದ ಸ್ಥಳವನ್ನು ಏನೆಂದು ನಾಮಕರಣ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶಿವಶಕ್ತಿ ಸ್ಥಳವೆಂದು ನಾಮಕರಣ ಮಾಡಲಾಗಿದೆ. ಅದೇ ರೀತಿ ಚಂದ್ರಯಾನ 2 ಇಳಿದ ಸ್ಥಳವನ್ನು ತಿರಂಗ ಶಕ್ತಿ ಪಾಯಿಂಟ್ ಎಂದು ಹೆಸರಿಸಲಾಗಿದೆ. ನೆಕ್ಸ್ಟ್ ಎಂಟನೇ ಕ್ವಶನ್, ಆದಿತ್ಯ L1 ಉಪಗ್ರಹ ಯಾವುದರ ಅಧ್ಯಯನಕ್ಕೆ ಕಳಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಸೂರ್ಯನ ಅಧ್ಯಯನಕ್ಕೆ ಈ ಆದಿತ್ಯ L1 ಎಂಬ ಉಪಗ್ರಹವನ್ನು ಇಸ್ರೋ ಸಂಸ್ಥೆಯು ಕಳಿಸಲಾಗಿದೆ. ನೆಕ್ಸ್ಟ್ ಒಂಬತ್ತನೇ ಕ್ವಶನ್, ಪ್ರಸ್ತುತ KMF ಮತ್ತು ನಂದಿನಿ ಉತ್ಪಾದನೆಗಳ ರಾಯಭಾರಿ ಯಾರಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಡಾಕ್ಟರ್ ಶಿವರಾಜ್ ಕುಮಾರ್. ನೆಕ್ಸ್ಟ್ 10ನೇ ಕ್ವಶನ್, 2023ರ ಶಾಪ್ ಬಂಗಬಂಧು ಫುಟ್ಬಾಲ್ ಚಾಂಪಿಯನ್ ವಿಜೇತ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಭಾರತ ದೇಶವು 2023ರ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಬಂಗಬಂಧು ಫುಟ್ಬಾಲ್ ಚಾಂಪಿಯನ್ ಆಗಿದೆ. ನೆಕ್ಸ್ಟ್ 11ನೇ ಕ್ವಶನ್, 2023ರ ಫಿಫಾ ಮಹಿಳಾ ಚಾಂಪಿಯನ್ ಆದ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಪೇನ್ ದೇಶವು ಇತ್ತೀಚೆಗೆ ಇಂಗ್ಲೆಂಡ್ ದೇಶವನ್ನು ಸೋಲಿಸುವುದರ ಮೂಲಕ 2023ರ ಫಿಫಾ ಮಹಿಳಾ ಚಾಂಪಿಯನ್ಶಿಪ್ ಅನ್ನು ಆಗಿದೆ. ಅದೇ ರೀತಿ 2022ರ ಫಿಫಾ ಪುರುಷರ ಚಾಂಪಿಯನ್ ಆದ ದೇಶ ಅರ್ಜೆಂಟೀನಾ. ನೆಕ್ಸ್ಟ್ 12ನೇ ಕ್ವಶನ್, ಎಮರ್ಜಿಂಗ್ ಬ್ಯಾಂಕಿಂಗ್ ಪ್ರಶಸ್ತಿ ಪಡೆದ ಬ್ಯಾಂಕ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೆನರಾ ಬ್ಯಾಂಕ್. ನೆಕ್ಸ್ಟ್ 13ನೇ ಕ್ವಶನ್, ಆನೆ ಗಣತಿಯನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 5 ವರ್ಷ. ಪ್ರತಿ 5 ವರ್ಷಗಳಿಗೊಮ್ಮೆ ಆನೆ ಗಣತಿಯನ್ನು ಮಾಡಲಾಗುತ್ತದೆ. ಅದೇ ರೀತಿ ಪ್ರತಿ 4 ವರ್ಷಗಳಿಗೊಮ್ಮೆ ಹುಲಿ ಗಣತಿಯನ್ನು ನಡೆಸಲಾಗುತ್ತದೆ. ನೆಕ್ಸ್ಟ್ 2023ರ ಆನೆ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿರುವ ಒಟ್ಟು ಆನೆಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, 6395 ಪ್ರಸ್ತುತ ಕರ್ನಾಟಕದಲ್ಲಿರುವ ಆನೆಗಳ ಸಂಖ್ಯೆ. ನೆಕ್ಸ್ಟ್ 15ನೇ ಕ್ವಶನ್, ನರೇಂದ್ರ ಮೋದಿ ಅವರಿಗೆ ನೀಡಲಾದ ಗ್ರ್ಯಾಂಡ್ ಕ್ರಾಸ್ ಆಫ್ ದ ಆರ್ಡರ್ ಆಫ್ ಆನರ್ ಗೌರವ ಪ್ರಶಸ್ತಿಯನ್ನು ಯಾವ ದೇಶ ನೀಡಿ ಗೌರವಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗ್ರೀಕ್ ದೇಶವು ಇತ್ತೀಚೆಗೆ ಈ ಪ್ರಶಸ್ತಿಯನ್ನು ನೀಡಿದೆ. ನೆಕ್ಸ್ಟ್ 16ನೇ ಕ್ವಶನ್, 69ನೇ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ 2023ರ ಯಾವ ಚಿತ್ರಕ್ಕೆ ಅತ್ಯುನ್ನತ ಪ್ರಶಸ್ತಿಯನ್ನು ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ರಾಕೆಟ್ರಿ ನಂಬಿ ಎಫೆಕ್ಟ್. ಈ ಪ್ರಶಸ್ತಿಗೆ 69ನೇ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ 17ನೇ ಕ್ವಶನ್, 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ 2023ರಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಮತ್ತು ಬಿ, ಅಂದರೆ ಆಲಿಯಾ ಭಟ್ ಮತ್ತು ಕೃತಿ ಸನೂನ್ ಅವರಿಗೆ 2 ಜನರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಮತ್ತು 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ಅತ್ಯುನ್ನತ ನಟ ಪ್ರಶಸ್ತಿಯನ್ನು ಅಲ್ಲು ಅರ್ಜುನ್ ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್ 18ನೇ ಪ್ರಶ್ನೆ,
2023ರ ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಅತ್ಯುನ್ನತ ಚಿತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ದಿ ಕಾಶ್ಮೀರಿ ಫೈಲ್ಸ್. ನೆಕ್ಸ್ಟ್ 19ನೇ ಕ್ವಶನ್. 2023ರ ಸಾಲಿನ ದೇವರಾಜ್ ಅರಸು ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕಾಗೋಡು ತಿಮ್ಮಯ್ಯನವರಿಗೆ 2023ನೇ ಸಾಲಿನ ದೇವರಾಜ್ ಅರಸು ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ 20ನೇ ಕ್ವಶನ್. 2023ರ ಹಾರ್ಡ್ವೇರ್ ವಿಶ್ವವಿದ್ಯಾಲಯ ನೀಡುವ ಜಾರ್ಜ್ ಲೆಡ್ಲಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ ಚೆಟ್ಟಿಯವರಿಗೆ 2023ರ ಜಾರ್ಜ್ ಲೆಡ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ 21ನೇ ಕ್ವಶನ್. ವಿಶ್ವದ ಮೊದಲ ಎಥನಾಲ್ ಚಾಲಿತ ಕಾರು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಟೊಯೋಟಾ ಇನೋವಾ ಕಾರು ವಿಶ್ವದ ಮೊದಲ ಎಥನಾಲ್ ಚಾಲಿತ ಕಾರು ಆಗಿದೆ. ನೆಕ್ಸ್ಟ್ 22ನೇ ಕ್ವಶನ್. 2023ರ ಮಿಸ್ ದಿವನ್ ಇಂಡಿಯಾ ಯೂನಿವರ್ಸ್ ಸೌಂದರ್ಯ ಪ್ರಶಸ್ತಿಯಲ್ಲಿ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಶ್ವೇತ ಶಾರದಾ. ನೆಕ್ಸ್ಟ್ 23ನೇ ಕ್ವಶನ್. ಮಾಯಾ ಎಂಬುದು ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದ್ದು ಇದನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಡಿಆರ್ಡಿಒ. ನೆಕ್ಸ್ಟ್ 24ನೇ ಕ್ವಶನ್. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯ ಉಪಾಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಂವಿ ರಾಜೀವ್ ಗೌಡರವರನ್ನು ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯ ಪದನಿಮಿತ್ತ ಅಧ್ಯಕ್ಷರನ್ನಾಗಿ ಮುಖ್ಯಮಂತ್ರಿಗಳು ಆಗಿರುತ್ತಾರೆ. ನೆಕ್ಸ್ಟ್ 25ನೇ ಕ್ವಶನ್. ಇಂದಿರಾ ಗಾಂಧಿ ಉಚಿತ ಸ್ಮಾರ್ಟ್ಫೋನ್ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ರಾಜಸ್ಥಾನ್. ನೆಕ್ಸ್ಟ್ 26ನೇ ಕ್ವಶನ್. ಸರ್ಕಾರಿ ಸೇವೆಗಳನ್ನು ಮನೆ ಬಾಗಿಲಿಗೆ ಒದಗಿಸಲು ಗ್ರಾಮೀಣ ಮಿತ್ರ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಗೋವಾ. ನೆಕ್ಸ್ಟ್ 27ನೇ ಕ್ವಶನ್. ಭಾರತದಲ್ಲಿ ಮೊದಲ ಬಾರಿಗೆ ಜಲ ಬಜೆಟ್ ರೂಪಿಸಿದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕೇರಳ. ನೆಕ್ಸ್ಟ್ 28ನೇ ಕ್ವಶನ್. ಪ್ರವಾಹ ಪೀಡಿತ ಪ್ರದೇಶಗಳ ಮುನ್ಸೂಚನೆ ನೀಡುವ ಸಲುವಾಗಿ ಫ್ಲಡ್ ವಾಚ್ ಅಪ್ಲಿಕೇಶನ್ ಅನ್ನು ಬಿಡುಗಡೆಗೊಳಿಸಿದ ಸಚಿವಾಲಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಲ ಶಕ್ತಿ ಸಚಿವಾಲಯ. ನೆಕ್ಸ್ಟ್ 29ನೇ ಕ್ವಶನ್. 2023ರ ಅಂತಾರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ CRR ಅವರಿಗೆ 2023ರ ಅಂತಾರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ರೀತಿ 30ನೇ ಕ್ವಶನ್. NGT ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವರನ್ನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ. ಥ್ಯಾಂಕ್ ಯು.